ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಈ ರಾಜ್ಯದಲ್ಲಿ ಎಲ್ರಿಗೂ ಒಂದು ಬಿ ಫಾರಮ್ ಕೊಟ್ಟರೆ ನನಗೆ 2 ಬಿ ಫಾರಮ್ ಕೊಟ್ಟಿದ್ರು. ಅದು ಏನನ್ನೋದು ನನಗೂ ಗೊತ್ತಿಲ್ಲ. ಆಮೇಲೆ ಕಡೆಯಲ್ಲಿ ಗೊತ್ತಾಯ್ತು ಯಾಕೆ ಇವ್ರು 2 ಕೊಟ್ಟವ್ರಂತ. ಯಾಕೆ ಕೊಟ್ಟಿದ್ದು 2 ಸರಿ ಬಿ ಫಾರ್ಮ್ ತಮಗೆ? ಸರ್, ಅವರು ನನಗೆ 2 ಬಿ ಫಾರ್ಮ್ ಕೊಡೋಕ್ಕೆ ಕಾರಣ, ಕ್ಷೇತ್ರದಲ್ಲಿ ಹಾಲಿ ಶಾಸಕರು JDS ಪಕ್ಷದವರಿದ್ದು ಒಂದು ಕಡೆ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾತು ಕೊಟ್ಟು, ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಮಾತು ಕೊಟ್ಟು, ಸ್ವಲ್ಪ ಗೊಂದಲ ಇದ್ದಾಗ ಕೊಟ್ಟರು. ಮತ್ತು ನಾನು ಮೊದಲು ಅವ್ರಿಗೆ ಮುಂಚಿತವಾಗಿ ನಾನೇ ಬಿ ಫಾರಮ್ಮು ನಾಮಿನೇಷನ್ ಫೈಲ್ ಮಾಡಿದೆ. ಕಡೇ ಗಳಿಗೆಯಲ್ಲಿ ನಿನ್ನ ಹತ್ರ ಇನ್ನೊಂದು ಬಿ ಫಾರಮ್ ಕೊಟ್ಟಿದ್ದೀನಪ್ಪ, 2 ಗಂಟೆ 15 ನಿಮಿಷಕ್ಕೆ ನೀನು ಹೋಗಿ ಬಿ ಫಾರಮ್ನ ಅದನ್ನ 2ನೇ ಬಾರಿ ನೀನು ನಾಮಪತ್ರ ಸಲ್ಲಿಸು, ನಿಂದು ಊರ್ಜಿತ ಆಗುತ್ತೆ ಅಂತ ಅವಾಗ ಹೇಳ್ದಾಗೆ ನನಗೆ ಗೊತ್ತಾಯ್ತು ಇವ್ರು ಯಾಕೆ ನನಗೆ 2 ಬಿ ಫಾರಮ್ ಕೊಟ್ಟವ್ರೆ. 2 ಗಂಟೆ 15 ನಿಮಿಷ? ಹೌದು. ಆ ಟೈಮಿಗೆ ನಾಮಪತ್ರ ಸಲ್ಲಿಸಕ್ಕೆ ಹೇಳಿದರು? ಹೌದು. ಏನಾದ್ರೂ ಹಿಂದಿರೋ ರಹಸ್ಯ ಏನು? ನಾನು 2 ಗಂಟೆ 15 ನಿಮಿಷ ನಾಮಪತ್ರ ಸಲ್ಲಿಸಕ್ಕೆ ಹೋದಾಗ ಇನ್ನು ಕೇವಲ ನಮ್ಗೆ ಉಳಿದಿರೋಂಥದ್ದು 45 ನಿಮಿಷ. ಓಕೆ. 3 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು ಇನ್ಯಾರು ನೆಕ್ಸ್ಟ್ ಹಾಕೋಕ್ಕಾಗಲ್ಲ. ಲಾಸ್ಟಲ್ಲಿ ಯಾರು ಬಿ ಫಾರಮ್ ಹಾಕ್ತಾರೋ ಈಸ್ ಎ ಫೈನಲ್ ಪಾರ್ಟಿ ಕ್ಯಾಂಡಿಡೇಟ್ ಅಂತ ದೇವೇಗೌಡರು ಹೇಳಿದ್ದಾರೆ. ಅಂದರೆ ಎಲ್ಲೋ ಅಧ್ಯಕ್ಷರಿಗಿಂತ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇತ್ತು ನನ್ನ ಪ್ರಕಾರ. ಇಡೀ ಭಾರತ ದೇಶದಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದಿದ್ರು, ಯಾರಾದರೂ ಕಾರ್ಯಕರ್ತರ ಕಷ್ಟ ಗೊತ್ತಿರ್ತಕ್ಕಂಥ ನಾಯಕರು ಅಂದರೆ ಅದು ಒಬ್ಬ HD ದೇವೇಗೌಡರು. ಇದು ಘಂಟಾಘೋಷವಾಗಿ ಎಲ್ಲಿ ಬೇಕಾದ್ರೂ ನಾವು ಹೇಳ್ತೀವಿ. ಯಾವುದೇ ಚುನಾವಣೆ ಬಂದರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಫೋನ್ ಮಾಡಿ ಚುನಾವಣೆ ಏನಾಯಿತು, ಎಲ್ಲ ಕಡೆ ವ್ಯವಸ್ಥಿತವಾಗಿ ಮಾಡಿದ್ದೀರಾ, ರಾತ್ರಿ 3 ಗಂಟೆ ಆದರೂ ಕೇಳೋಂಥ ಒಬ್ಬ ನಾಯಕರು ಅದು ದೇವೇಗೌಡರು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.